ಯುವತಿಗೆ ಕೈ ಕೊಟ್ಟು ಬೇರೆ ಮದುವೆಯಾಗಲು ಯತ್ನ ನಡೆದಿದೆ. ಕಾಫಿ ನಾಡಲ್ಲಿ ಪ್ರಿಯಕರನ ವಿರುದ್ಧ ರೊಚ್ಚಿಗೆದ್ದಿದ್ದಾಳೆ ಯುವತಿ. ಹೌದು, ಪ್ರೇಯಸಿಯನ್ನ ಪ್ರೀತಿಸಿದಂತಹ ಪ್ರೇಯಸಿಗೆ ಕೈಕೊಟ್ಟು ಬೇರೆ ಮದುವೆಯಾಗಲು ಈ ಯುವಕ ಯತ್ನ ಮಾಡಿದ್ದಾನೆ. ಕಾಫಿ ನಾಡಲ್ಲಿ ಪ್ರಿಯಕರನ ವಿರುದ್ಧ ರೊಚ್ಚಿಗೆದ್ದು ಯುವತಿ ಪ್ರತಿಭಟನೆ ಮಾಡಿದ್ದಾಳೆ. ಚಿಕ್ಕಮಗಳೂರಿನ ದೊಡ್ಡಗೌಡ ಮಂಟಪದಲ್ಲಿ ಈ ಘಟನೆ ನಡೆದಿದೆ. ಚಿಕ್ಕಮಗಳೂರಿನ ದೊಡ್ಡೇಗೌಡ ಮಂಟಪದಲ್ಲಿ ಘಟನೆಯಾಗಿದೆ. ಕಳೆದ 10 ವರ್ಷದಿಂದ ಶರತ್ ಅಶ್ವಿನಿ ಪ್ರೀತಿ ಮಾಡ್ತಿದ್ರು. ಮದುವೆ ಆಗುವುದಾಗಿಯೂ ಕೂಡ ಶರತ್ ಹೇಳಿ ಮೋಸ ಮಾಡಿದ್ದಾರೆ ಅನ್ನುವಂಥ ಕೂಗು ಯುವತಿಯದ್ದು. ಮಂಟಪದಲ್ಲಿ ಮೋಸ ಹೋದ ಯುವತಿಯ ಪ್ರತಿಭಟನೆ ನಡೆದಿದೆ. ತನ್ನ ಮದುವೆಯಾಗುವಂತೆ ನೊಂದ ಯುವತಿ ಒತ್ತಾಯ ಮಾಡಿದ್ದಾಳೆ. ಶರತ್ ಮತ್ತು ಅಶ್ವಿನಿ 10 ವರ್ಷಗಳಿಂದ ಪ್ರೀತಿ ಮಾಡ್ತಿದ್ರಂತೆ. ಆದ್ರೆ ಈಗ ಶರತ್ ಯುವತಿಗೆ ಮೋಸ ಮಾಡಿ ಬೇರೆ ಮದುವೆಯಾಗಲು ಯತ್ನ ಮಾಡಿದ್ದಾನೆ. ಇದೇ ಸಂದರ್ಭದಲ್ಲಿ ಮದುವೆಯ ಸಂದರ್ಭದಲ್ಲಿ ಸ್ವತಃ ಯುವತಿಗೆ ಮಂಟಪಕ್ಕೆ ಬಂದು, ಇಲ್ಲ ನನಗೆ ಮೋಸ ಆಗಿದೆ, ಶರತ್ ನನಗೆ ನಂಬಿಸಿ ಮೋಸ ಮಾಡ್ತಿದ್ದಾರೆ, ಈ ಮದುವೆ ನಡಿ ಕೂಡ್ದು, ಸಿನಿಮ್ಯಾಟಿಕ್ ರೀತಿಯಲ್ಲಿ ಯುವತಿ ವರ್ತನೆ ಮಾಡಿದ್ದಾಳೆ. ಬೇರೆ ಯುವತಿಯ ಜೊತೆಗಿನ ಮದುವೆ ನಿಲ್ಲಿಸಲು ಒತ್ತಾಯ ಮಾಡಿದ್ದಾಳೆ ಅಶ್ವಿನಿ. 8 ತಿಂಗಳ ಹಿಂದೆ ಅಲ್ದೂರು ಪೊಲೀಸ್ ಠಾಣೆಗೂ ಕೂಡ ಯುವತಿ ದೂರು ನೀಡಿದ್ಲು. ನಿನ್ನೆಯಿಂದ ಶರತ್ ಮನೆ ಮುಂದೆ ಏಕಾಂಗಿಯಾಗಿ ಹೋರಾಟ ಮಾಡ್ತಿದ್ದಾಳೆ ಯುವತಿ ವಿರೋಧವನ್ನ ಲೆಕ್ಕಿಸದೆ ಮದುವೆಗೆ ಬೇರೆ ಯತ್ನ ಕೂಡ ಆಗಿದೆ. ಇಲ್ಲಿ ಶರತ್ ಮೋಸ ಮಾಡಿದ್ದಾನೆ ಅಂತ ಅಶ್ವಿನಿ ಹೋರಾಟ ಮಾಡ್ತಿದ್ದಾಳೆ. ಬೇರೆ ಯುವತಿಯ ಜೊತೆಗೆ ಆಗ್ತಿದ್ದಂತಹ ಮದುವೆಯನ್ನ ನಿಲ್ಲಿಸ್ಲಿಕ್ಕೋಸ್ಕರ ಅಶ್ವಿನಿ ಪ್ರಯತ್ನ ಮಾಡ್ತಾನೆ ಇದ್ದಾಳೆ. 8 ತಿಂಗಳ ಹಿಂದೆಯೂ ಕೂಡ ದೂರನ್ನ ನೀಡಿದಳು ಅಶ್ವಿನಿ. ಈ ಬಾರಿ ಮದುವೆ ವಿಚಾರ ಗೊತ್ತಾಗಿ ಆ ಹುಡುಗನ ಮನೆಯ ಮುಂದೆ ಬಂದು ಪ್ರತಿಭಟನೆಯನ್ನ ಮಾಡ್ತಿದ್ದಾಳೆ. ಇಡೀ ರಾತ್ರಿ ಪ್ರತಿಭಟನೆಗೆ ಮನೆ ಮುಂದೆ ಏಕಾಂಗಿಯಾಗಿ ಕೂತಿದ್ದಾಳೆ, ಹೋರಾಟವನ್ನ ಮಾಡ್ತಿದ್ದಾಳೆ. ಆದ್ರೆ ಶರತ್ ಕುಟುಂಬಸ್ಥರು ಇದನ್ನ ಲೆಕ್ಕಿಸದೆ ಮದುವೆಗೆ ಮತ್ತೆ ಯತ್ನ ಮಾಡಿದ್ದಾರೆ. ಮದುವೆ ಮುಂದುವರಿಯಲು ಅವರು ಪ್ರಯತ್ನವನ್ನ ಮಾಡಿದ್ದಾರೆ. ಆದ್ರೆ ಯುವತಿಯ ಏಕಾಂಗಿ ಹೋರಾಟ ಶರತ್ ಮನೆ ಮುಂದೆಯೇ ಮುಂದುವರೆದಿದೆ. ನಿನ್ನೆಯಿಂದಲೇ ಯುವತಿ ಶರತ್ ಮನೆ ಮುಂದೆ ಕೂತು ನನಗೆ ಮೋಸ ಆಗಿದೆ, ಈತ 10 ವರ್ಷದಿಂದ ನನ್ನನ್ನ ಪ್ರೀತಿ ಮಾಡಿದ್ದ, ಈಗ ನಂಬಿಸಿ ಮೋಸ ಮಾಡ್ತಿದ್ದಾನೆ, ಬೇರೆ ಯುವತಿಯ ಜೊತೆ ಮದುವೆ ಆಗೋದನ್ನ ತಪ್ಪಿಸಬೇಕು ಅಂತ ಹೇಳಿ ಮನೆ ಮುಂದೆ ಕೂತು, ಹುಡುಗನ ಮನೆಯ ಮುಂದೆ ಕೂತು ಅಶ್ವಿನಿ ಹೋರಾಟವನ್ನ ಮಾಡಿದ್ದಾಳೆ. ಆದರೆ ಇದನ್ನ ಲೆಕ್ಕಿಸದೆ ಮದುವೆಗೂ ಕೂಡ ಪ್ರಯತ್ನ ನಡೆದಿದೆ. ಇಂದು ಮಂಟಪಕ್ಕೆ ಬಂದು ಯುವತಿ ಮದುವೆಯನ್ನ ನಿಲ್ಲಿಸಲು ಪ್ರಯತ್ನ ಮಾಡಿದ್ದಾಳೆ.